ಹಂಗಾಗಿ ಇನ್ನೇನು ಥಿಯೇಟ್ರ್ ಹತ್ರ ನಿಂತ್ಕೊಂಡು ಏನಾದ್ರು ಕೇಳೋಕ್ಕೆ ಹೋದರೆ ಅವರ ಭಕ್ತಾದಿಗಳು ಏನು ಬೇಕಾದ್ರೂ ಮಾತಾಡ್ತಾರೆ. ಬಟ್ ನಾನು ಕೇಳಿದ್ದು ಇಷ್ಟೇ, ಇಲ್ಲ ಪಿಕ್ಚರ್ ಚೆನ್ನಾಗಿದೆ ಅಂತ, ಕಲೆಕ್ಷನ್ ಚೆನ್ನಾಗಾಯ್ತು. ಆವಾಗ ಸರ್ ಈ ಟೈಮಲ್ಲಿ ನಾನು ಇಲ್ಲಿ ಇದ್ದು ತಪ್ಪು ಮಾಡಿದೆ. ಅಟ್ಲೀಸ್ಟ್ ಹೊರಗಡೆ ಇದ್ದಿದ್ರೆ ಫಿಲಮ್ ತೆಗ್ದವರು, ನೋಡೋರು, ನನ್ನ ಅಭಿಮಾನಿಗಳು ಎಲ್ಲರಿಗೂ ಒಂದು ಖುಷಿ ಇರ್ತಾಯಿತ್ತು. ಭಾಳ ಬೇಸರ ಆಗ್ತಾಯಿದೆ ಅಂದ್ಬಿಟ್ಟು. ಹೌದು ಸರ್, ಇಷ್ಟೆಲ್ಲ ಜನ ನನಗೆ ಕರ್ನಾಟಕದಲ್ಲಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಅಪ್ಪಿತಪ್ಪಿ ಮನೇಲಿ ಏನೋ ಒಂದು ಸಣ್ಣ ಗಲಾಟೆ ಆಯಿತು. ಬಟ್ ನನ್ನ ಶ್ರೀಮತಿನೂ ಸಹ ಮಗನ್ನ ಕರ್ಕೊಂಬಂದು ಇಲ್ಲೆಲ್ಲ ನೋಡಿದಾಗ ನನಗೆ ಯಾಕೆ ದೇವ್ರು ನನಗೆಲ್ಲ ಕೊಟ್ಟಿದ್ದಾರೆ, ನಾನು ಯಾಕೆ ಇದು ಮಾಡಿದೆ, ಯಾಕೆ ಹಿಂಗಾಯಿತು, ಇನ್ನು ಮುಂದೆ ಇಂಥದ್ದಕ್ಕೆ ನಾನು ಮಾಡೋದೇ ಇಲ್ಲ ಸರ್. ಸಾರಿ ಕೇಳ್ಬಿಟ್ಟು ನನ್ನ ಹೆಂಡತಿ ಮಕ್ಕಳಿಗೆಲ್ರಿಗೂ, ನಮ್ಮ ತಾಯಿಗೆ, ನನ್ನ ತಮ್ಮಂಗೆ, ಫ್ರೆಂಡ್ಸ್ಗಳಿಗೆಲ್ಲ ಸಾರಿ ಕೇಳ್ಬಿಟ್ಟು ನಾನು ಉತ್ತಮವಾಗಿರ್ತೀನಿ ಸಾರ್ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ದಿದ್ದು. ಎಲ್ಲ ಆಯಿತು. ಹಣೆ ಬರ ಅನ್ನೋಕ್ಕೆ ಹೆಂಗಿರ್ತದೆ, ಒಂದು ಸಣ್ಣದು ಅಂದರೆ ರಿಲೀಸ್ ಆಗಿ ಹೋಗೋ ಟೈಮಲ್ಲಿ ಹೋಗಿ ಬರ್ತೀನಿ ಸತೀಶ್ ಸಾರ್ ಅಂದರು. ಹಾಂ, ಹಾಸ್ಪಿಟ್ಲು, ಪೊಲೀಸ್ ಸ್ಟೇಷನ್ನು ಎಲ್ಲೂ ನಾವೇನು ವೆಲ್ಕಮ್ ಅಂತ ಎಲ್ಲೂ ಬೋರ್ಡ್ ಹಾಕಿರಲ್ಲ. ಹಂಗಾಗಿ ಅವಾಗ ಹೇಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಅದು ಯಾರಿಗೂ ಪ್ರಯೋಜನ ತರೋವಂಥದ್ದು ಜಾಗ ಅಲ್ಲ ಅದು. ಹಾಗಾಗಿ ಇರ್ತದೆ. ಏನು ಅಲ್ಲಿ ಒಳಗಡೆ ಬಂದಾಗ ಸಮಾಜದ ಕಟ್ಟುಪಾಡುಗಳನ್ನ ಮೀರೋದಕ್ಕೆ ನೀನು ಇಲ್ಲಿ ಇದ್ದು ಬಾ, ತಪ್ಪೇನು ಮಾಡಿಲ್ವಾ, ರಿಲೀಸ್ ಆಯ್ತ್ಯಾ, ತಪ್ಪು ಮಾಡಿದ್ಯಾ, ನಿನಗೆ ಸಜಾ ಕೊಡ್ತಾರೆ, ಅನುಭವಿಸಿ ಹೊರಗಡೆ ಬಾ. ಅವತ್ತು ಅಲ್ಲಿ ನಿಮ್ಗೆ ಸುಮ್ಮನೆ ಅಂದ್ರೆ ಹೋಗಿ ಬರ್ತೀನಿ ಮಾತು ಕಾಕತಾಳಿ ಆದ್ರೂ ಇವತ್ತು ನಿಜ ಅನ್ಸ್ಬಿಡ್ತದೆ. ಹೌದು. ಹೊರಗಡೆ ಬಂದಾಗ ನನಗೆ ಅನ್ಕೊಂಡೆ, ಏನು ಪಾಪ ಸರ್, ಕೆಲವರು ಅಭ್ಯಾಸ ಆಗ್ಬಿಟ್ಟದೆ. ಯಾರೇ ಬಂದರೂ ಒಳಗೆ ಬನ್ನಿ ಅಂತಾರೆ, ಹೋಗ್ಬಿಟ್ಟು ಬನ್ನಿ ಅಂತಾರೆ. ಏನು ಮಾಡೋಕ್ಕಾಗೋದಿಲ್ಲ. ಅವನ ಮನೆಗೆ ಹೋದ್ರು ಅದೇ ಹೇಳ್ಬಿಡ್ತಾರೆ, ಮತ್ತೆ ಸಿಗ್ತೀನಿ ಅಂತ. ಅಂದರೆ ಅವ್ರ ಮನೇಲಿ ಇನ್ನೊಬ್ರು ಸಾಯ್ಬೇಕಾ? ಏನು ಮಾಡ್ತೀನಿ. ನಿಜ ಆಗೋಯ್ತು. ಬಟ್ ಒಳಗಡೆ ಇದ್ದಾಗ ಅದು ಏನಿಲ್ಲ. ಯಾರೇ ಎದುರುಗಡೆ ಸಿಕ್ಕ ಇದು ಮಾಡಿದ್ರು ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಆ ಏರಿಯಾ ಎಷ್ಟೈತೆ ಆ ಏರಿಯಾದಲ್ಲಿ ಇರ್ತಿದ್ದು. ಮನೆಗೆ ಯಾರು ಬಂದಿದ್ದಾರೆ, ಮನೆಯವ್ರು ಯಾರಾದರೂ ನೋಡೋಕ್ಕೆ ಅಂತ ಹೇಳಿದ್ರೆ ಆಫೀಸಿಂದ ಹೇಳಿ ಕಳಿಸಿದ್ರೆ ಬರ್ತಾ ಇದ್ದಿದ್ದು, ಇಲ್ಲ ಅಂದರೆ ಬರ್ತಾ ಇರಲಿಲ್ಲ. ಹಣ್ಣು ಗಿಣ್ಣು ಜಾಸ್ತಿ ತಿಂತಾ ಇದ್ದಿದ್ದು. ಅವಾಗ ಜಾಸ್ತಿ ಹಣ್ಣು ಬರೋದು, ಬಿಸ್ಕೆಟು ಇದು ಮಾಡ್ತಾ ಇದ್ದಿದ್ದು ಜಾಸ್ತಿ. ಅದು ಬಿಟ್ಟರೆ ಇನ್ನೇನು ಈಗಿನ ಥರ ಏನು ಇದು ಮಾಡಿರಲಿಲ್ಲ. ಊಟದ ಬಗ್ಗೆ ಯಾವತ್ತೂ ಡಿಮ್ಯಾಂಡ್ ಮಾಡಿರಲಿಲ್ಲ.